ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ದಿವ್ಯರೂಪ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಖ್ಯಾತ ಚುಟುಕು ಸಾಹಿತಿ ಜರಗನಹಳ್ಳಿ ಶಿವಶಂಕರ್ ಅವರು ಒಂದು ಕಡೆ ಹೇಳ್ತಾರೆ, 16 ವರ್ಷ ಬಾಳಿದ ಮರ ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ ಆಳಿದ ಅರಸ ಎಣವಾಗಿ ಉಳಿಯಲಿಲ್ಲ 3 ದಿವಸ ಅಂತ. ನೋಡಿ, ಒಂದು ಮರ ಸುಂದರವಾಗಿ ಬಾಳಿ ಅದು ಅಳೆದು ಹೋದಾಗಲೂ ನಾಶ ಆದಾಗಲೂ ಕೂಡ ಅದು ತೊಲೆಯಾಗಿ 100 ವರ್ಷ ಉಳ್ಕೊತ್ತೆ. ಅದೇ ಎಂಥ ರಾಜ ಮಹಾರಾಜರಾದರೂ ಕೂಡ ಉಸಿರು ಹೋದ ಮೇಲೆ 3 ದಿನವೂ ಇರೋಕ್ಕಾಗಲ್ಲ. ಇಂಥ ಅದ್ಭುತವಾದ ಸತ್ಯ ಗೊತ್ತಿರೋ ನಾವು ಕಾಲಕ್ಕೆ ಜೀವ ತುಂಬಿಕೊಳ್ಳೋ ಪ್ರಯತ್ನ ಮಾಡಬೇಕು. ಹಗಲು ರಾತ್ರಿ ಎಂಬ ರೆಕ್ಕೆಗಳನ್ನ ಕಟ್ಕೊಂಡು ಆರ್ತಿರೋ ಈ ಕಾಲದ ಪಕ್ಷಿ ಯಾರಿಗಾಗೂ ಯಾವತ್ತೂ ಕಾಯೋದಿಲ್ಲ. ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನೋ ಮೆನ್ ಅಂತಾರೆ. ಕಾಲ ಮತ್ತು ಸಮುದ್ರದ ಅಲೆಗಳು ನಮ್ಮ ಯಾರನ್ನೂ ಕಾಯ್ದೆ ತಮ್ಮ ಕೆಲಸ ತಾವು ನಿರಂತರವಾಗಿ ಮಾಡ್ತಿರ್ತವೆ. ಅಂಥ ಜೀವನದಲ್ಲಿ ನಾವು ನಮ್ಮ ಆತ್ಮ ಸಂತೋಷ ಆಗಬೇಕಾದ್ರೆ ನಾವು ಅಟ್ಲೀಸ್ಟ್ ಪರರಿಗೆ ಏನಾದರೂ ಒಂದು ಸೇವೆ ಮಾಡುವಂಥ ಕೆಲಸವನ್ನು ನಮ್ಮ ಕೈಲಾದಷ್ಟು ಮಾಡ್ತಾಯಿರ್ಬೇಕು ಗೆಳೆಯರೆ. ಅಮೇರಿಕಾ ನಗರದಲ್ಲಿ ಒಬ್ಬ ಬಟ್ಟೆ ಒಗೆಯುವ ಮಹಿಳೆ ಇರ್ತಾಳೆ. ಒಸೆಯೋಲಾ ಮೆಕಾರ್ಟಿ ಅಂತ ಆಕೆ ಹೆಸರು. ಎಷ್ಟು ಕಡವು ಬಿಡವಳು ಅಂದರೆ ಅವಳು ಬಟ್ಟೆ ಒಗೆಯುವ ಕೆಲಸ ಬಿಟ್ಟು ಇನ್ನೇನು ಕೂಡ ಅವಳಿಗೆ ಆದಾಯ ಇರಲ್ಲ. ಅವಳು ತನ್ನ ಮನೆಯಲ್ಲೇ ಇರ್ತಾಳೆ, ಮದುವೆ ಆಗಿರಲ್ಲ. ನಿರಂತರವಾಗಿ ಮನೆಗೆ ಬೇರೆಯವರು ತಂದುಕೊಟ್ಟ ಬಟ್ಟೆಗಳನ್ನ ಒಗೆಯುವ ಕೆಲಸ ಮಾತ್ರ ಅವಳು ಮಾಡ್ತಾಯಿರ್ತಾಳೆ. ತನ್ನ ಅವಶ್ಯಕತೆಗೆ ಬೇಕಾದ ಸಾಮಾನುಗಳನ್ನ ತಗೊಳ್ಳೋಕ್ಕೆ ಮಾತ್ರ ಹೊರಗಡೆ ಬರ್ತಾಳೆ ಹೊರತು ಅವಳು ಮನೆಯಿಂದ ಹೊರಬರೋದೇ ಇಲ್ಲ. ಆ ಬರ್ತಕ್ಕಂಥ ಸಣ್ಣ ಆದಾಯದಲ್ಲೇ ಅವಳು ಸ್ವಲ್ಪ ಉಳಿಸಿ ಅದನ್ನು ಒಂದು ಬ್ಯಾಂಕಲ್ಲಿ ಇಡ್ತಾ ಹೋಗ್ತಾಳೆ. ಅವಳು ಎಷ್ಟು ತನ್ನ ಕೆಲಸದಲ್ಲಿ ತನ್ಮಯಳಾಗಿರ್ತಾಳೆ ಅಂದರೆ ಅವಳು ತನ್ನ ಮದುವೆನೂ ಕೂಡ ಮಾಡಿಕೊಡಲ್ಲ. ಸುದೀರ್ಘ ಕಾಲ ತನ್ನ ಕಾಯಕವನ್ನು ಹೀಗೆ ಮುಂದುವರಿಸ್ತಾಳೆ. ಬಸವಣ್ಣವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ. ಎಂಥ ಜ್ವಲಂತ ಉದಾಹರಣೆ ಆಗಿದ್ದಾಳೆ ಅವಳು ನೋಡಿ. ನಿರಂತರವಾಗಿ ಅವಳು ಈ ಕಾಯಕ ಮುಗಿಸಿ 80ನೇ ವರ್ಷಕ್ಕೆ ಆಕೆ ಬಂದಾಗ ಭಾಳಷ್ಟು ಪತ್ರಕರ್ತರನ್ನು ಕೇಳ್ತಾಳೆ, ಯಾಕೆ ನೀವು ಜೀವನದಲ್ಲಿ ಮದುವೆನೇ ಆಗಲಿಲ್ಲ ಅಂತ. ಆಗ ಅವಳು ತಮಾಷೆಯಾಗಿ ಒಂದು ಉತ್ತರ ಕೊಡ್ತಾಳೆ, ಒಳ್ಳೆಯ ವರನಿಗಾಗಿ ಕಾಯ್ತಾ ಇದ್ದೀನಿ ಅಂತ. ಅಷ್ಟು ಬಿಟ್ಟರೆ ಪಾಪ ಅವಳು ತನ್ನ ಕಾಯಕ ನಿಷ್ಠೆ, ಕಾಯಕದಲ್ಲಿಲ್ಲ ತಾಧ್ಯಾತ್ಮತೆ ಮರೆಯೋದೇ ಇಲ್ಲ. ಆಮೇಲೆ ಆಕೆ ಆ ಹಂತದಲ್ಲಿ 80ನೇ ವಯಸ್ಸಿನಲ್ಲಿ ಬ್ಯಾಂಕ್ ಹೋಗಿ ನಾನು ಎಷ್ಟು ಹಣ ಉಳಿಸಿದ್ದೀನಿ ಅಂತ ಕೇಳ್ತಾಳೆ. ಅವಳಿಗೆ ಬ್ಯಾಂಕ್ನವರು ಹೇಳಿದಾಗ ಎಷ್ಟು ಹಣ ಅಂತ ಇದು ಗೊತ್ತಾಗಲ್ಲ ಅವಳಿಗೆ ಸಂಖ್ಯೆ. ಆಗ ಬ್ಯಾಂಕ್ನ ಮ್ಯಾನೇಜರು ಅವಳನ್ನ ಕುಡಿಸಿ 10 ನಾಣ್ಯಗಳನ್ನ ಇಡುತ್ತೆ. ನೀನು ಉಳಿಸಿರೋ ಮೊತ್ತ ಇಷ್ಟು 10 ನಾಣ್ಯಗಳಾದರೆ ಇದನ್ನು ಏನು ಮಾಡಬೇಕು ಅಂತ. ಆಗ ಅವಳು 1 ನಾಣ್ಯವನ್ನು ನಾನು ಚರ್ಚಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಇನ್ನು 3 ನಾಣ್ಯಗಳನ್ನ ಅತ್ಯಂತ ಹತ್ತಿರದ ಅರ್ಹವಾಗಿರ್ತಕ್ಕಂಥ ಸಂಬಂಧಿಕರಿಗೆ ಕೊಡ್ತೀನಿ, ಅವರು ತಮ್ಮ ಜೀವನನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನು 6 ನಾಣ್ಯಗಳನ್ನ ಅತ್ಯಂತ ಒಳ್ಳೆಯ ಉದ್ದೇಶಕ್ಕೆ ಬಳಸ್ತೀನಿ ಅಂತೇಳಿ ಭಾಳ ಸ್ಮೈಲ್ ಕೊಡ್ತಾಳೆ ಅವಳು. ತದನಂತರ ಅವಳು 1 ತಿಂಗಳ ನಂತರ ಅಲ್ಲಿನ ವಿಶ್ವವಿದ್ಯಾನಿಲಯಕ್ಕೆ 6 ನಾಣ್ಯಗಳ ಮೊತ್ತ ಅಂದರೆ $1.5 ಲಕ್ಷ ಧನ ಸಹಾಯವನ್ನು ಆ ವಿಶ್ವವಿದ್ಯಾನಿಲಯಕ್ಕೆ ಮಾಡ್ತಾಳೆ. ಅದರಲ್ಲಿ ಒಂದು ಸ್ಕಾಲರ್ಶಿಪ್ ಸ್ಥಾಪನೆ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ಓದಿ ಪದವೀಧರರಾಗಬೇಕು ಅನ್ನೋದು ಅವಳ ಹೆಬ್ಬಯಕೆ ಆಗಿರುತ್ತೆ. ಅವಳ ಜೀವನದಲ್ಲಿ ಒಂದೇ ಆಸೆ, ಯಾವತ್ತಾರು ನಾನು ಇಟ್ಟ ಹಣದಿಂದ ಯಾರಾದರೂ ಓದಿ ಅಲ್ಲಿ ಪದವೀಧರ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅವಳು 87ನೇ ವಯಸ್ಸಲ್ಲಿ ನಿಧನ ಹೊಂದ್ತಾಳೆ. ಅವಳು ಸಾಯುವುದಕ್ಕೆ 1-2 ತಿಂಗಳು ಮೊದಲು ಆಕೆ ಇಟ್ಟ ಹಣದಿಂದ ಓದಿದಂಥ ಒಬ್ಬ ಹುಡುಗಿ ಪದವೀಧರೆ ಆಗ್ತಾಳೆ. ತದನಂತರ ಅವಳಿಗೆ ಈ ವಿಚಾರ ತಿಳಿದು ಸಂತೋಷ ಆಗುತ್ತೆ. ತದನಂತರ ಅವಳು ನಿಧನ ಆಗ್ತಾಳೆ. ಈ ಪ್ರಪಂಚದಿಂದ ಒಂದು ಒಳ್ಳೆಯ ಹೆಸರು ಮಾಡಿ ಅಗಲಿ ಹೋಗ್ತಾಳೆ. ಅವಳು
ಅವಳನ್ನು ಅನೇಕ ವಿಶ್ವವಿದ್ಯಾನಿಲಯದ ಗಣ್ಯರು ಸೇರಿದಂಗೆ ಅಲ್ಲಿನ ಪತ್ರಕರ್ತರು ಎಲ್ಲ ಭಾಳ ಅವಳ ಒಳ್ಳೆಯ ಕೆಲಸದ ಬಗ್ಗೆ ಭಾಳ ಪ್ರಚಾರ ಕೊಡ್ತಾರೆ. ಅವಳು ತನ್ನ ಒಂದು ಸಣ್ಣ ಕಾಯಕದಿಂದ ಒಂದು ದೊಡ್ಡ ಮಾದರಿಯನ್ನು ಹಾಕ್ಕೊಡ್ತಾಳೆ. ಅವಳ ಹಣದಿಂದ ಪದವೀಧರೆಯಾದಂಥ ಆ ವಿದ್ಯಾರ್ಥಿನಿಯನ್ನು ಪತ್ರಕರ್ತರು ಕೇಳ್ತಾರೆ, ನೀನು ಅವರು ಇಟ್ಟ ಹಣದಿಂದ ಪದವೀಧರೆಯಾಗಿದೆಯಾ, ಈಗ ಅವರಿಲ್ಲ, ಏನು ಹೇಳ್ತೀಯಾ ಅಂತ. ಹಾಗೆ ಆಕೆ ಕೊಟ್ಟ ಉತ್ತರ ಅದ್ಭುತವಾಗಿರುತ್ತೆ ಗೆಳೆಯರೆ. ಭಾಳ ಭಾಳ ಅರ್ಥಪೂರ್ಣವಾಗಿದೆ. ಆ ಪದವೀಧರ ಹೇಳ್ತಾಳೆ, ಸ್ವರ್ಗಕ್ಕೆ ಈ ಒಸೇಲಾ ಮೆಕಾರ್ಟಿಗಿಂತ ಉತ್ತಮವಾದಂಥ ದೇವತೆ ಸಿಗಕ್ಕೆ ಸಾಧ್ಯ ಇರಲಿಲ್ಲ, ಅದಕ್ಕೆ ಆಕೆ ಸ್ವರ್ಗಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಎಷ್ಟು ಮಾತಿನ ಅರ್ಥ ಎಷ್ಟು ಚೆನ್ನಾಗಿದೆ, ಎಷ್ಟು ಮಹತ್ವದ ಉದಾಹರಣೆ. ಇಂಥ ಒಂದು ಕೆಲಸವನ್ನು ನಾವು ನೀವು ಜೀವನದಲ್ಲಿ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನನ್ನ ದಿವ್ಯ ರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಹಕಾರ ಕೊಡಿ ಅಂತ ನಿಮ್ಮಲ್ಲಿ ಅತ್ಯಂತ ವಿನಯವಾಗಿ ಕೇಳ್ತಾ ಇದ್ದೀನಿ ಗೆಳೆಯರೆ.